ನಮಸ್ಕಾರ. ಟಿವಿ 13 ಕರ್ನಾಟಕ ಸುದ್ದಿವಾಹಿನಿಗೆ ನಿಮಗೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ರಚನಾ ಚಂದ್ರಶೇಖರ್. ಹೈಡ್ರೋಜನ್ ಚಾಲಿತ ಕಾರಿನಲ್ಲಿ ಸಂಸತ್ತಿಗೆ ಆಗಮಿಸಿದ ಗಡ್ಕರಿ. ಇನ್ಮುಂದೆ ಭಾರತ ಇಂಧನ ರಫ್ತು ದೇಶವಾಗಲಿದೆ ಎಂದ ಸಚಿವ. ಕೇಂದ್ರ ರಸ್ತೆ ಮತ್ತು ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಬಹಳ ಸಮಯದಿಂದ ಹೈಡ್ರೋಜನ್ ಚಾಲಿತ ಕಾರುಗಳ ಬಳಕೆಯ ಬಗ್ಗೆ ಮಾತನಾಡುತ್ತಿದ್ದಾರೆ. ಬುಧವಾರ ಅಂದರೆ ಮಾರ್ಚ್ 19ರಂದು ಇದೇ ಕಾರನ್ನು ಸಾರ್ವಜನಿಕರಿಗೆ ಪ್ರದರ್ಶಿಸಿದರು. ನಿತಿನ್ ಗಡ್ಕರಿ ಹೈಡ್ರೋಜನ್ ಚಾಲಿತ ಕಾರಿನಲ್ಲಿ ಸಂಸತ್ ಭವನಕ್ಕೆ ಆಗಮಿಸಿದ್ದು, ಬಳಿಕ ಈ ವಾಹನವನ್ನು ಭವಿಷ್ಯದ ಕಾರು ಎಂದು ಕರೆದಿದ್ದಾರೆ. ಸಚಿವ ಗಡ್ಕರಿ ಈ ಭವಿಷ್ಯದ ಕಾರಿಗೆ ಮಿರೈ ಎಂದು ಹೆಸರಿಟ್ಟಿದ್ದಾರೆ. ಟೊಯೋಟಾ ಕಂಪನಿ ಇದನ್ನು ತಯಾರಿಸಿದೆ. ಮಾಧ್ಯಮಗಳ ಜೊತೆ ಮಾತನಾಡುತ್ತಾ ಸಚಿವರು, ಇದು ಜಪಾನೀಸ್ ಪದ, ಇದರರ್ಥ ಭವಿಷ್ಯ ಎಂದು ಹೇಳಿದರು. ಹೈಡ್ರೋಜನ್ ನಮ್ಮ ಭವಿಷ್ಯದ ಇಂಧನ. ಇಂದು ಭಾರತ ಇಂಧನ ಆಮದು ಮಾಡಿಕೊಳ್ಳುವ ದೇಶ. ಮುಂದಿನ 5 ರಿಂದ 10 ವರ್ಷಗಳಲ್ಲಿ ನಾವು ಇಂಧನ ರಫ್ತು ಮಾಡುವ ದೇಶವಾಗುತ್ತೇವೆ ಎಂದು ಗಡ್ಕರಿ ತಿಳಿಸಿದರು. ದೇಶಕ್ಕೆ ಮಾಲಿನ್ಯದಿಂದ ಪರಿಹಾರ ಸಿಗುತ್ತಾ? ವಾಯು ಮಾಲಿನ್ಯ ಸಮಸ್ಯೆಯನ್ನು ಒತ್ತಿ ಹೇಳಿದ ಕೇಂದ್ರ ಸಚಿವರು, ಪೆಟ್ರೋಲ್ ಮತ್ತು ಡೀಸೆಲ್ನಿಂದ ಉಂಟಾಗುವ ಮಾಲಿನ್ಯ ಈ ಕಾರುಗಳಿಂದ ಉಂಟಾಗುವುದಿಲ್ಲ. ನಾನು 2004ರಿಂದ ಜೈವಿಕ ಇಂಧನ ಅಥವಾ ಪರ್ಯಾಯ ಇಂಧನದ ಬಗ್ಗೆ ಮಾತನಾಡುತ್ತಿದ್ದೇನೆ. ರೈತ ಆಹಾರ ಪೂರೈಕೆದಾರನಾಗಿರುವುದಿಲ್ಲ, ಶಕ್ತಿ ಪೂರೈಕೆದಾರನಾಗುತ್ತಾನೆ. ಶಕ್ತಿ ಅಲ್ಲ, ಇಂಧನ ಪೂರೈಕೆದಾರನಾಗುತ್ತಾನೆ. ಇಂಧನ ಅಲ್ಲ, ಬದಲಾಗಿ ವಿಟಮಿನ್ ಪೂರೈಕೆದಾರನಾಗುತ್ತಾನೆ. ಈಗ ವಾಯು ಇಂಧನ ಪೂರೈಕೆದಾರನ ಬದಲಿಗೆ ಆತನ ಜಲಜನಕ ದಾನಿಯಾಗುತ್ತಾನೆ ಮತ್ತು ದೇಶದ ರೈತರು ಜಲಜನಕವನ್ನು ಉತ್ಪಾದಿಸುತ್ತಾರೆ. ಇದು ದೇಶ ಮತ್ತು ಹಳ್ಳಿಗಳನ್ನು ಅಭಿವೃದ್ಧಿಪಡಿಸುತ್ತದೆ. ಬಡವರು ಮತ್ತು ಕಾರ್ಮಿಕರು ಅಭಿವೃದ್ಧಿ ಹೊಂದುತ್ತಾರೆ ಎಂದು ಗಡ್ಕರಿ ವಿವರಿಸಿದರು. ಹೈಡ್ರೋಜನ್ ಫಿಲ್ಲಿಂಗ್ ಸ್ಟೇಷನ್. ಕಳೆದ ವರ್ಷದ ಸೆಪ್ಟೆಂಬರ್ ತಿಂಗಳಲ್ಲಿ ನಿತಿನ್ ಗಡ್ಕರಿ ಗಾಜಿಯಾಬಾದ್ಗೆ ಭೇಟಿ ನೀಡಿದ್ದ ವೇಳೆ ತಮ್ಮ ಭಾಷಣದಲ್ಲಿ ಹೈಡ್ರೋಜನ್ ಬಗ್ಗೆ ಮಾತನಾಡಿದ್ದರು. ಪರಿಸರ ಉಳಿಸಲು ಮತ್ತು ತ್ಯಾಜ್ಯ ನಿರ್ಮೂಲನೆಗೆ NHAI ರಸ್ತೆ ನಿರ್ಮಾಣದಲ್ಲಿ ಪ್ಲಾಸ್ಟಿಕ್ ಅನ್ನು ನಿರಂತರವಾಗಿ ಬಳಸುತ್ತಿದೆ ಎಂದು ಹೇಳಿದ್ದರು. ಮೊದಲು ಗಾಜಿಯಾಪುರದ ಕಸವನ್ನು ಬಯೋಡೈಜೆಸ್ಟರ್ಗೆ ಹಾಕುವ ಮೂಲಕ ಮೀಥೇನ್ ಹೊರತೆಗೆಯಲಾಗುತ್ತದೆ. ನಂತರ ಹೈಡ್ರೋಜನ್ ರೂಪುಗೊಳ್ಳುತ್ತದೆ. ಇದರೊಂದಿಗೆ ದೆಹಲಿ ಚಂಡೀಗಢ ರಸ್ತೆಯಲ್ಲಿ ಹೈಡ್ರೋಜನ್ ಭರ್ತಿ ಕೇಂದ್ರ ನಿರ್ಮಿಸಲಾಗುವುದು ಎಂದಿದ್ದರು. हाइड्रोजन पे चलती है, इसका नाम है मिराई. ये टोयोटा कंपनी की है. मिराई जापानी वर्ड है. मिराई का अर्थ है भविष्य, फ्यूचर. हमारे भविष्य की फ्यूल हाइड्रोजन है. आज हम ऊर्जा को आयात करने वाला देश है. आगे हम 5 साल के 10 साल के बाद हम ऊर्जा को निर्यात करने वाला देश बनेंगे. और ये जो प्रदूषण होता है पेट्रोल डीजल के कारण, फॉसिल फ्यूल नहीं होगा. और इसलिए अल्टरनेटिव फ्यूल और बायो फ्यूल का मैं 2004 से प्रचार करता हूं. अब किसान अन्नदाता नहीं ऊर्जादाता, ऊर्जादाता नहीं ईंधन दाता, ईंधन दाता नहीं बिटुमिन दाता, अब बिटुमिन दाता नहीं हवाई ईंधन दाता, और हवाई ईंधन दाता ने हाइड्रोजन दाता बनेगा. और देश का किसान हाइड्रोजन तैयार करेगा और देश का विकास होगा और गांव गरीब मजदूर किसान समृद्ध होंगे. इसीलिए मैं मिशन के रूप में ये अभियान चलाते रहता हूँ.